ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಬಿಜೆಪಿಗೆ ಸೆಳೆಯುವಂತಹ ಪ್ರಯತ್ನ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಅವರ ಹೊಸ ಬಾಂಬ್ ಇದು. ನನ್ನ ಉಚ್ಚಾಟನೆಯ ಬಳಿಕ ಆಪರೇಷನ್ ಕಮಲ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಬಿಜೆಪಿಗೆ ಸೆಳೆಯುವಂತಹ ಪ್ರಯತ್ನ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಹೊಸ ಬಾಂಬ್ ನನ್ನ ಉಚ್ಚಾಟನೆಯ ಬಳಿಕ ಆಪರೇಷನ್ ಕಮಲ ನಡೆದಿದೆ. ಡಿಕೆ ಶಿವಕುಮಾರ್ ಅವರಿಂದ ಬಿಜೆಪಿಗೆ ಸೆಳೆಯುವಂತಹ ಪ್ರಯತ್ನಗಳು ಮಾಡಿದ್ರು. ವಿಜಯೇಂದ್ರ ಡಿಕೆ ಶಿವಕುಮಾರ್ ಒಪ್ಪಂದ ಮಾಡಿಕೊಂಡಿದ್ರು. ಡಿಕೆ ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ ಎನ್ನುವಂತಹ ಒಪ್ಪಂದ ಇತ್ತು. ಆದ್ರೆ ಈ ಒಪ್ಪಂದಕ್ಕೆ ಅಮಿತ್ ಶಾ ಸೊಪ್ಪು ಹಾಕಲಿಲ್ಲ. ಬೆಳಗಾವಿಯಲ್ಲಿ ಹೇಳಿರುವಂತಹ ಹೇಳಿಕೆ ಇದು. ಎಸ್ ವೀಕ್ಷಕರೇ, ಬೆಳಗಾವಿಯಲ್ಲಿ ಹೇಳಿರುವಂತಹ ಹೇಳಿಕೆ, ಯತ್ನಾಳ್ ಅವರು ಹೇಳಿರುವಂತಹ ಹೇಳಿಕೆ ಇದಾಗಿತ್ತು. ಏನಿದು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಬುದ್ಧಿ ಕಲಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಳಗೆ ಒಪ್ಪಂದ ಆಗಿತ್ತು ಅಂತ ಯತ್ನಾಳ್ ಅವರು ಘಂಟಾಘೋಷವಾಗಿ ಹೇಳ್ತಾರೆ. ನಿಮಗೆ ನೆನಪಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಒಂದು ಮಾತು ಹೇಳ್ತಾರೆ ಅಲ್ರಿ, ಬಿಜೆಪಿಯಲ್ಲಿ ಹೋಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಕರ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗೆ ಬರಕ್ ಸಾಧ್ಯ? ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟಿದವರು, ಪಕ್ಷಕ್ಕಾಗಿ ದುಡಿದಂಥವ್ರು, ಪಕ್ಷದಲ್ಲಿ ಆಗು ಹೋಗುಗಳನ್ನ ನೋಡ್ಕೊಂಡು ಬಂದಿರುವಂಥವ್ರು, ಪಕ್ಷಕ್ಕೋಸ್ಕರ ತಮ್ಮ ಮೂಳೆಯನ್ನ ಸವಸಿದವರು. ಅವರು ಬಿಜೆಪಿಗೆ ಹೋಗಿ ಸಿಎಂ ಆಗುವಂತಹ ಕರ್ಮ ಏನ್ ಬರುತ್ತೆ? ಕಾಂಗ್ರೆಸ್ನಲ್ಲಿ ಅವರು ಸಿಎಂ ಆಗುವಂತಹ ಎಲ್ಲ ಒಂದು ವಿಚಾರಗಳು ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನು ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು. ಆದ್ರೆ ಯತ್ನಾಳ್ ಅವರು ಹೇಳಿರುವಂತಹ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಗಾಳಿಯನ್ನ ಬೀಸಿದಂತೆ ಆಗಿದೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂಥೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತೊಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಏನು ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ವಿಜೇಂದ್ರ ಗೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು ಅವರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ, ಬಿ ಜೆ ಪಿ ಬಲ್ಲ ಮೂಲಗಳೇ ಹೇಳ್ಯಾವ. ನಾನು ಹೇಳಿದ ಮ್ಯಾಗನೇ ನಾವು ಮಾತಾಡ್ತದೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂಥೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಎಸ್ ಇದರ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿನಿಧಿ ರೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯತ್ನಾಳ್ ಅವರ ಈ ಒಂದು ಹೇಳಿಕೆಯ ಹಿನ್ನೆಲೆ ಏನಾಗಿರಬಹುದು ರೋಹನ್? ಕಾವ್ಯ, ಈಗ ಬಿಜೆಪಿಯ ಒಂದು ಬಣಗಳ ಕಿತ್ತಾಟದ ಮಧ್ಯೆ ಈಗ ಉದ್ಭವಿಸಿದಂತ ಈ ಒಂದು ಆಂತರಿಕ ಗೊಂದಲಗಳೇನಿದೆಯಲ್ಲ, ಇದು ಈಗಾಗಲೇ ತಾರಕಕ್ಕೆ ಏರಿರುವಂತದ್ದು. ಇನ್ನು ನಾಯಕತ್ವದ ಬದಲಾವಣೆ ವಿಚಾರಗಳು, ಈ ಮಾತುಗಳು ಸದ್ಯಕ್ಕೆ ಕೇಳಬರುವಂತದ್ದು. ಇನ್ನು ಉಚ್ಚಾಟಿತ ಏನು ಶಾಸಕ ಯತ್ನಾಳ್ ಅವರಿದ್ದಾರಲ್ಲ, ಪಕ್ಷಕ್ಕೆ ಮರಳಿ ಕರೆತರುವ ಪ್ರಯತ್ನಗಳು ಒಂದ್ ಕಡೆ ಎಲ್ಲೋ ರೆಬಲ್ ಟೀಮ್ ನಿಂದ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಕೆಲವೊಂದು ಗೌಪ್ಯ ಸಭೆಗಳು ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇದೆ. ಇನ್ನು ವಿಜಯೇಂದ್ರ ಹಾಗೂ ಆರ್
ಅಶೋಕ್ ಅವರ ಒಂದು ಕಾರ್ಯವೈಖರಿ ಬಗ್ಗೆಯೂ ಕೂಡ ಶಾಸಕರು ಮತ್ತು ಇದಕ್ಕೆ ಅಸಮಾಧಾನ ಇರುವಂತದ್ದು. ಈ ನಾಯಕತ್ವದ ಬದಲಾವಣೆ ಇದೆಯಲ್ಲ, ಅದು ಈಗ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಕಡೆ ರಾಜ್ಯದ ಬಿಜೆಪಿ ವಾತಾವರಣ ನೋಡಿದ್ರೆ ಆಡಳಿತ ಪಕ್ಷದ ಒಂದು ಗೊಂದಲ ಕಚ್ಚಾಟದಿಂದ ಇದು ಎಲ್ಲೋ ಒಂದ್ ಕಡೆ ಬಗೆಹರಿಯಂಗೆ ಕಾಣಿಸ್ತಾ ಇಲ್ಲ. ಇನ್ನು ಬಿಜೆಪಿಯ ಆಂತರಿಕ ಒಂದು ಮಸಲತ್ತು ಸದ್ದಿಲ್ಲದೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಬಿಜೆಪಿ ಒಂದು ಬಣ ಏನಾದ್ರು ಒಂದಿಷ್ಟು ಬದಲಾವಣೆ ಪ್ರಯತ್ನಗಳನ್ನ ಮಾಡಿದ್ರೆ ಕೆಲವೊಂದು ಗೌಪ್ಯವಾಗಿಯೇ ಮಾಡ್ಬೇಕು ಹೊರತು ನೇರವಾಗಿ ಮಾಡುವಂತದ್ದಿಲ್ಲ. ಹಾಗಾಗಿ ಇದಕ್ಕೆ ಸಾಕ್ಷಿನೇ ಯಾರಂತಂದ್ರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಅಂತ ಯತ್ನಾಳ್ ಅಂತಾನೆ ಹೇಳ್ಬೋದು. ಎಸ್ ರೋಹನ್, ನಾನು ಕೇಳ್ತಾ ಇರೋದೇನು ಅಂತಂದ್ರೆ ಯತ್ನಾಳ್ ಅವರ ಹೇಳಿಕೆ ಏನ್ ಹೇಳಿಕೆ ಅಂತಂದ್ರೆ DK ಶಿವಕುಮಾರ್ ಅವ್ರ CM, ವಿಜಯೇಂದ್ರ ಅವರು DCM ಅನ್ನುವಂತಹ ಒಪ್ಪಂದ ಆಗಿತ್ತು ಈ ಹಿಂದೆ. ಆದ್ರೆ ಅಮಿತ್ ಶಾ ಅವರು ಇದಕ್ಕೆ ಸೊಪ್ಪು ಹಾಕಿಲ್ಲ ಎನ್ನುವಂತಹ ಹೇಳಿಕೆಯನ್ನು ಅವ್ರು ಕೊಡ್ತಾರೆ. ಅದರ ಬಗ್ಗೆ ಏನ್ ಗೊತ್ತಿದೆ, ಮಾಹಿತಿ ಇದೆಯಾ? ಖಂಡಿತ. ಏನಂತಂದ್ರೆ ಯತ್ನಾಳ್ ಅವರು ಮುಂಚಿಂದನೂ ಕೂಡ ಈ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ತಮ್ಮದೇ ಆದಂತದ್ದು ಒಂದು ಸ್ಟೈಲ್ ಅಲ್ಲಿ ಒಂದು ವಿವಾದದಲ್ಲಿ ಇರ್ತಾರೆ. ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಇದು ಸಾಕಷ್ಟು ಏನಂತಂದ್ರೆ ಅವ್ರು ಮುಂಚಿಂದನೂ ಒಂದು ವಿಧಾನಸಭೆಯಲ್ಲಿ ಕೂಡ ನಿಮ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ನಿಮ್ದು ಒಂಥರ ಒಪ್ಪಂದ ಆಗಿದೆ ಅನ್ನುವಂಥದ್ದು ಈ ಮೂಲಕ ಹೇಳಿದ್ರು. ಇವತ್ತಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಈಗಾಗಲೇ ಕಾರಣವಾಗಿರುವಂತದ್ದು. ಇನ್ನು ಇದೊಂದು ವಿಚಾರ ಏನಂತಂದ್ರೆ ಯತ್ನಾಳ್ ಅವ್ರ ಜೊತೆ ನಿನ್ನೆ ಕೊಠಡಿಯಲ್ಲಿ ಕೂಡ ಒಂದು 15 ನಿಮಿಷಗಳ ಕಾಲ ಕೆಲವೊಂದು ಮಾತುಕತೆ ನಡೆದಿದೆ. ಶಾಸಕ ಮುನಿರತ್ನವ್ರ ಜೊತೆ ಮತ್ತು ಕೆಲವೊಂದು ನಾಯಕರ ಜೊತೆ ಮತ್ತೆ ಸೇರ್ಕೊಂಡು ಮತ್ತೊಂದು ಕೆಲವೊಂದಿಷ್ಟು ಮೀಟಿಂಗ್ ಆಗೋ ಒಂದು ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಡ್ತಾ ಇದೆ. ಎಸ್ ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಏನು ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು DK ಶಿವಕುಮಾರ್ ಅವರನ್ನ ಹಿನ್ನಡೆ ಮಾಡಿಸ್ಲಿಕ್ಕೋ ಅಥವಾ ಒಂದು ಅನುಮಾನದ ಬೀಜವನ್ನ ಹೂತಿಡೋಕೋ ಹೇಳಿರುವಂತಹ ಹೇಳಿಕೆ ಆಗಿರಬಹುದು ಅನ್ನುವಂಥದ್ದು ಪಡಸಾಲಿಯಲ್ಲಿ ನಡೀತಾ ಇರುವಂತಹ ಮಾತುಕತೆ.